ಬೆಂಗಳೂರು ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಕುಡಿದು ವಾಹನವನ್ನ ಚಲಾಯಿಸಿದ್ರೆ ಹುಷಾರ್. ಬೆಂಗಳೂರು ವಾಹನ ಸವಾರರಿಗೆ ಬಿಗ್ ಶಾಕ್. ಕುಡಿದು ವಾಹನ ಚಲಾಯಿಸಿದ್ರೆ ಹುಷಾರ್. ಕುಡಿದು ಡ್ರೈವಿಂಗ್ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್. ಕಳೆದ ವರ್ಷ 11,500 ಜನರ ಡಿಎಲ್ ಕ್ಯಾನ್ಸಲ್ ಆಗಿತ್ತು. ಬೆಂಗಳೂರು ಸಂಚಾರ ಪೊಲೀಸರಿಂದ ಈ ಕ್ರಮ. ಕಠಿಣ ಕ್ರಮಕ್ಕೆ ಎಣ್ಣೆ ಚಾಲಕರಿಗೆ ಶಾಕ್ ನೀಡಲಾಗಿರುವಂತದ್ದು. 2025ರಲ್ಲಿ 12,900 ಡಿಎಲ್ ಕ್ಯಾನ್ಸಲ್ಗೆ ಶಿಫಾರಸನ್ನ ಕೂಡ ಮಾಡಲಾಗಿತ್ತು. ಆರ್ಟಿಒನಿಂದ 11,500 ಡಿಎಲ್ ಕ್ಯಾನ್ಸಲ್ ಕೂಡ ಆಗಿದೆ. ಈ ವರ್ಷವೂ ಎಣ್ಣೆ ಡ್ರೈವರ್ಸ್ಗೆ ಬಿಸಿ ಮುಟ್ಟಿಸೋಕೆ ಆರ್ಟಿಒ ಅಧಿಕಾರಿಗಳು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಎಸ್ ನೋಡಿ, ಒಂದು ವರ್ಷದಲ್ಲಿ ಅಥವಾ 5 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ಚಾಲನಾ ಪರವಾನಗಿ ಅಂದರೆ ಲೈಸೆನ್ಸನ್ನು ಅಮಾನತು ಮಾಡುವುದಾಗಿ ಈಗಾಗಲೇ ರೂಲ್ಸ್ ಬಂದಿರುವಂಥದ್ದು. ಅದರ ಹಿನ್ನೆಲೆಯಲ್ಲೇ ಮತ್ತೊಂದು ಬಿಗ್ ಶಾಕ್ ಕೂಡ ವಾಹನ ಸವಾರರಿಗೆ ಎದುರಾಗಿರುವಂಥದ್ದು. ಹಾಗಾದರೆ ಏನದು ನೋಡಿ, ಕುಡಿದು ವಾಹನವನ್ನು ಚಲಾಯಿಸ್ತಾ ಇದ್ದೀರಾ ಅಂದರೆ ಡ್ರಿಂಕ್ ಮಾಡಿ ಡ್ರೈವ್ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಈ ಒಂದು ಸುದ್ದಿ ಮೂಲಕ ಕುಡಿದು ಡ್ರೈವಿಂಗ್ ಮಾಡ್ತಾ ಇದ್ರಿ ಅಂದರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ನೋಡಿ, 2025ರಲ್ಲಿ ನಾವೀಗ ಗಮನಿಸ್ತಾ ಹೋಗೋದಾದ್ರೆ 11,500 ಡಿಎಲ್ ಕ್ಯಾನ್ಸಲ್ ಆಗಿದೆ ಕುಡಿದು ವಾಹನ ಚಲಾವಣೆ ಮಾಡಿದಂತಹ ಪ್ರಕರಣಗಳನ್ನ ಸಂಬಂಧಪಟ್ಟ ಹಾಗೆ. ಇನ್ನು ಬೆಂಗಳೂರು ಸಂಚಾರ ಪೊಲೀಸರು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕಠಿಣ ಕ್ರಮಕ್ಕೆ ಎಣ್ಣೆ ಚಾಲಕರಿಗೆ ಶಾಕ್ ಕೂಡ ಕೊಟ್ಟಿರುವಂಥದ್ದು ಆರ್ಟಿಒ. ಇನ್ನು 2025ರಲ್ಲಿ 12,900 ಡಿಎಲ್ ಕ್ಯಾನ್ಸಲ್ಗೆ ಶಿಫಾರಸನ್ನ ಕೂಡ ಮಾಡಲಾಗಿದೆ. ಆರ್ಟಿಒನಿಂದ 11,500 ಡಿಎಲ್ ಕ್ಯಾನ್ಸಲ್ ಆಗಿತ್ತು 2025ರಲ್ಲಿ. ಈ ವರ್ಷವೂ ಕೂಡ ಎಣ್ಣೆ ಡ್ರೈವರ್ಸ್ಗೆ ಬಿಸಿ ಮುಟ್ಟಿಸುವಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಬೆಂಗಳೂರು ಸಂಚಾರ ಪೊಲೀಸರು.